ಎರಡನೇ ತರಗತಿ ಪಾಠ 6 ಸಂತೆ ಗದ್ಯ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಮೇಜು, ಪೆನ್ಸಿಲ್, ಕುರ್ಚಿ, ಚೀಲ, ಲೋಟ, ಪುಸ್ತಕ, ತಟ್ಟೆ, ದೂರದರ್ಶನ, ಬಕೆಟ್, ಗಡಿಯಾರ, ಬಾಟಲ್, ಕುಕ್ಕರ್. ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಕಮಲ, ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಜಾಜಿ ಹೂವು, ಚೆಂಡು ಹೂವು, ಸೇವಂತಿಗೆ ಹೂವು, ಸಂಪಿಗೆ, ಸೂರ್ಯಕಾಂತಿ, ದಾಸವಾಳ, ತುಂಬೆ ಹೂವು, ಬಟನ್ ಗುಲಾಬಿ. ನಿಮಗೆ ಯಾವ ಹೂವು ಬರಿಬೇಕು ಅನಿಸುತ್ತೋ ಆ ಹೂವಿನ ಹೆಸರು ಬರೆಯಿರಿ. ಅಭ್ಯಾಸ: ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಯಲ್ಲಿ ಹಾಕಿದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅವಸರದಿಂದ ಚದುರಿ ಹೋಗಬೇಡಿ. ಯಾರು ಹೇಳಿದರು? ಅನಿತಾಳ ಚಿಕ್ಕಪ್ಪ ಹೇಳಿದರು. ಯಾರಿಗೆ ಹೇಳಿದರು? ಮಕ್ಕಳಿಗೆ ಹೇಳಿದರು. ಅಲ್ಲಿ ನೋಡಿ, ಘಮಘಮಿಸುವ ಹೂಗಳು. ಯಾರು ಹೇಳಿದರು? ಅನಿತಾ ಹೇಳಿದಳು. ಯಾರಿಗೆ ಹೇಳಿದರು? ಸ್ನೇಹಿತರಿಗೆ ಹೇಳಿದಳು. ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಯಾರು ಹೇಳಿದರು? ಜಾನ್ ಹೇಳಿದನು. ಯಾರಿಗೆ ಹೇಳಿದರು? ಚಿಕ್ಕಪ್ಪನಿಗೆ ಹೇಳಿದನು. ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಯಾರು ಹೇಳಿದರು? ರಶೀದ್ ಹೇಳಿದನು. ಯಾರಿಗೆ ಹೇಳಿದರು? ಕುಮಾರನಿಗೆ ಹೇಳಿದನು. ಮಾದರಿಯಂತೆ ಬರೆಯಿರಿ. ಮಾದರಿ: ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.